ಪಾಪ ಒಬ್ಬಳೇ ಹೋಗಿಲ್ಲ ಗುರು. ದೇವರನ್ನೇ ಬೇರೆ ಹೆಣ್ಮಕ್ಳಾಗಿದ್ರೆ ಹೋಗ್ತಾ ಇರಲಿಲ್ಲ. ಒಂದು ಬ್ಯಾಗ್ ಇಟ್ಕೊಂಡು ಇಬ್ಬರು ಮಕ್ಳು ಇಟ್ಕೊಂಡು. ಈಗ ತಾನೇ ನನ್ನ ಹೆಂಡತಿ ಫೋನ್ ಮಾಡಿದ್ದು, ಎಲ್ಲಿದೆ ಅಂತ ಕೇಳಿದ್ಕೆ ನಾನು ಇನ್ನೂ ಹೊಳಲ್ಕೆರೆಗೆ ಇದ್ದೀನಿ, ಇನ್ನೂ ಬಿಟ್ಟಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಸರ್ಪ್ರೈಸ್, ಶಾಕ್ ಆಗ್ಬೇಕು ಹೋದ ತಕ್ಷಣ. ಹಂಗೆ ಎಲ್ಲರಿಗೂ ಏನು ಆಯ್ ಮಾಡಿ, ಎಲ್ಲರಿಗೂ ಆಯ್ ಮಾಡಿ. ನೀನು ಶಾಕ್ ಆಗ್ಬಿಟ್ಟಲ್ಲ, ಅಲ್ಲೇ ಇದ್ದೀನಿ ಅಂದಿದ್ಕೆ. ಏನು ಗೊತ್ತು. ಎಲ್ರಿಗೂ ನಮಸ್ಕಾರ. ನಾನು ಹೋಗ್ತಾ ಇದ್ದೀನಿ ಇವತ್ತು ಬೀರೂರು ಕಡೂರು. ಯಾಕಪ್ಪ ಅಂದರೆ ನಮ್ಮ ಶ್ರೀಮತಿಯನ್ನು ಕರೆದು ತರಲು ಹೋಗುತ್ತಿದ್ದೇನೆ. ಯಾಕೆ ಹೋಗ್ತಾ ಇದ್ದೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ JCB ಲವರ್ ಕನ್ನಡಿಗನ ಮರೆಯೋಕ್ಕೆ ಹೋಗಬೇಡಿ. ಹೊಳಲ್ಕೆರೆ ಬಿಡ್ತಾ ಇದ್ದೀನಿ ನೋಡ್ರಿ. ಹೊಳಲ್ಕೆರೆ ಬಿಟ್ಟು ಇವಾಗ ಹೋಗೋದು ಹೆಂಗೆ ಅಂದರೆ, ಹೊಳಲ್ಕೆರೆ ಸ್ಟೇಷನಿಂದ ಒಂದು ಸ್ವಲ್ಪ ದೂರ ಹೋಗಿ ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕು. ಎಲ್ಲಿ ಅಂದರೆ ಯಾವುದಪ್ಪ, ರಾಮಗಿರಿ ಹಸಿ ಹೋಗ್ಬೇಕು. ರಾಮಗಿರಿಯಿಂದ ಸೀದಾ ಶಿವನಿ ಬಿಟ್ಟರೆ ಜಂಪರನ್ನು ಟಚ್ ಆಗಲ್ಲ, ಹಂಗೆ ಹೋಗ್ತೀನಿ. ಇವಾಗ ಮೇನ್ ರೋಡಲ್ಲಿ ಹೋಗ್ಬೋದು, ಸೀದಾ ಸುತ್ತಾರ್ಕೊಂಡು ಹೋಗ್ಬೇಕು. ಹೆಂಗೆ ಅಂದರೆ ಹೊಸದುರ್ಗ ಹೋಗಿ ಅಜ್ಜಂಪುರ ಹಂಗೆ ಸುತ್ತಾರ್ಕೊಂಡು ಹೋಗ್ಬೇಕಾಗತ್ತೆ. ಹಂಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಶಾರ್ಟ್ಕಟ್ ರೂಟ್ ಐತೆ. ಸೀದಾ ಇವಾಗ ಹೊಳಲ್ಕೆರೆ ಸ್ಟೇಷನಿಂದ ಮುಂದೆ ರಾಮಗಿರಿಯಿಂದ ಶಿವನಿಯಿಂದ ನೆಕ್ಸ್ಟು ಒಂದು. ಇವತ್ತು ನಾನು ಬೀರೂರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಬೀರೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ವೈಫು ಅವ್ರ ಅಣ್ಣರ ಊರಿಗೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಅಂದರೆ, ಒಂಚೂರು ದೇವ್ರ ಕಾರ್ಯ ಇತ್ತು, ಒಂಚೂರು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತೀನಿ ಅಂತ ಒಂಚೂರು ಹರಕೆ ಇತ್ತು. ಹಂಗಾಗಿ ಹೋಗಿದ್ದಾಳೆ. ಯಾಕೆ ಹರಕೆ ಮಾಡ್ಕೊಂಡಿದ್ಲು ಅಂದರೆ, ನಮ್ಮ ದೊಡ್ಡ ಮಗು ಒಂಚೂರು ಹುಷಾರಿಲ್ಲ, ತುಂಬ ಆಸ್ಪತ್ರೆ, ಈ ವರ್ಷ ಭಾರಿ ಆಸ್ಪತ್ರೆನೇ ನೋಡೋದಾಗ್ಬಿಡ್ತು. ಹಂಗಾಗಿ ಒಂಚೂರು ಹರಕೆ ಇತ್ತು, ಆ ಹರಕೆ ತೀರ್ಸೋಕ್ಕೋಸ್ಕರ ಅವಳೋಗಿದ್ಲು. ನನ್ನನ್ನು ಕರೆದ್ರು, ಯಾಕಂದರೆ ನಾನು ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಯಾಕೆಂದರೆ ನಮ್ಮ ಓನರ್ ಸೀಸನ್ ಆಗೆಲ್ಲ ಕೇಳಿದಾಗೆಲ್ಲ ಪೇಮೆಂಟ್ ಕೊಡ್ತಾರೆ. ಹಂಗಾಗಿ ಅದಕ್ಕೋಸ್ಕರ ನೀನೇ ಹೋಗ್ಬಾ ಅಂತ ಹೇಳಿ ಕಳಿಸಿದ್ದೆ. ಪಾಪ ಒಬ್ಬಳೇ ಹೋಗಿಲ್ಲ ಗುರು. ದೇವರನ್ನೇ ಬೇರೆ ಹೆಣ್ಮಕ್ಳಾಗಿದ್ರೆ ಹೋಗ್ತಾ ಇರಲಿಲ್ಲ. ಒಂದು ಬ್ಯಾಗ್ ಇಟ್ಕೊಂಡು ಇಬ್ಬರು ಮಕ್ಳು ಇಟ್ಕೊಂಡು 5 ತಿಂಗಳು ಪಾಪುನ ಇಟ್ಕೊಂಡು 3 ವರ್ಷದ ಹುಡುಗನ ಇಟ್ಕೊಂಡು ಒಬ್ಬಳೇ ಹೋಗಿದ್ದಾಳೆ ಬಸ್ಸಲ್ಲಿ. ದೇವರನ್ನೇ ಗ್ರೇಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾಲದಲ್ಲಿ ಹೆಣ್ಮಕ್ಳು ಒಂಥರ ಅವರ ಫ್ಯಾಮಿಲಿಯಲ್ಲಿ ಯಾರು ಒಬ್ರು ಬಂದು ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ನಾವೇ ಹೋಗಿ ಬಿಟ್ಟು ಬರಬೇಕು, ಅಷ್ಟು ಕಷ್ಟ ಇರ್ತೈತೆ. ಆದರೂ ಕೂಡ ನೀನು ಕೆಲ್ಸಕ್ಕೆ ಹೋಗು, ನೀನು ಕೆಲಸ ಮಾಡು. ಪಾಪ ಓನರು ಅನ್ ಸೀಸನಲ್ಲೂ ಕೂಡ ಪೇಮೆಂಟ್ ಕೊಡ್ತಾರೆ. ಮಾಡ್ಕೊಡೋಗು, ಇನ್ನೇನು ಸ್ವಲ್ಪ ದಿನ ಆಯ್ತು, ಮಳೆಗಾಲ, ಅವಾಗ ಕೆಲಸ ಇರಲ್ಲ, ಅವಾಗ ಬಂದು ಕರ್ಕೊಂಡು ಹೋಗೋಣಂತೆ ಅಂತ ಹೇಳಿ ಪಾಪ ಒಬ್ಬಳೇ ಹೋದೋಗ್ರು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಒಬ್ಬಳೇ ಹೋಗೋದು ನೋಡಿ. ಸೊ ಅವ್ರಿಗೆ ಅಕ್ಕನೋ ತಂಗಿನೋ ಎಲ್ಲ ಇದ್ದಿದ್ರೆ, ಅಮ್ಮನೋ ಅಜ್ಜಿನೋ ಯಾರಾದರೂ ಇದ್ದಿದ್ರೆ ಆ ಥರ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋದು ಕೂಡ ಸ್ವಲ್ಪ ಬೇಜಾರಾಯಿತು. ಅದಕ್ಕೋಸ್ಕರನೇ ಇವತ್ತು ನಮ್ಮ ಓನರ್ನ ಕೇಳಿದೆ ಕಾರು. ನಿನ್ನೆನೇ ಹೇಳಿದ್ದೆ, ಯಾಕಂದರೆ ನಾನು ಎಲ್ಲರೂ ಹೋಗ್ಬೇಕಾದ್ರೆ ಕಾರ್ ಬೇಕು ಅಂದರೆ ಓನರ್ಗೆ ಒಂದು ದಿನ ಮುಂಚೆನೇ ಹೇಳ್ಬಿಡ್ತೀನಿ. ಯಾಕಂದರೆ ಅವ್ರ ಪ್ಲ್ಯಾನ್ ಏನೇನು ಇರ್ತವೋ ಏನೋ ಸಡನ್ನಾಗಿ ಕೇಳಿದಾಗ ಇಲ್ಲ ಅಂದಾಗ ಮನಸ್ತಾಪ ಬರ್ತವೆ. ಹಂಗಾಗಿ ಒಂದಿನ ಮುಂಚೆನೇ ಹೇಳ್ತೀನಿ. ಎಲ್ರಿಗೂ ನಿಮ್ಮ JCB ಲವರ್ ಕನ್ನಡಿಗ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ. ಏನು ಕಾರ್ ಬೇಕು ಅಂದರೆ ನಾನು ಒಂದಿನ 2 ದಿನ ಮುಂಚೆನೇ ಹೇಳ್ತೀನಿ, ಇಂಥ ದಿನ ನನಗೆ ಕಾರ್ ಬೇಕು ಅಂದರೆ. ಯಾಕಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಎಲ್ಲರೂ ಹೋಗೋ ಅರ್ಜೆಂಟ್ ಇರ್ತೈತೆ. ಹಂಗಾಗಿ ಪ್ರತಿ ಸಲವೂ ನಮ್ಮ ಓನರ್ ಕೇಳಿದಾಗೆಲ್ಲ ಕಾರ್ ಕೊಡ್ತಿರ್ತಾರೆ ಗುರು. ದೇವ್ರನ್ನೇ ತುಂಬ ಖುಷಿ ಆಗುತ್ತೆ. ಯಾಕೆ ಅಂದರೆ ಎಷ್ಟೋ ಓನರ್ಗಳು ಒಂದು ಬೈಕ್ ಕೂಡ ಕೊಡೋಕ್ಕೆ ಇನ್ನೇ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನನ್ನ ನಂಬಿ JCBನೂ ಕೊಡ್ತಾರೆ, ಕಾರು ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಇಂಥ ಓನರ್ ಸಿಗೋಕ್ಕೆ ನಾನು ದೇವ್ರನ್ನೇ ಪುಣ್ಯ ಮಾಡಿದ್ದೀನಿ. ನಮ್ಮ ಓನರ್ ಬಗ್ಗೆ ಒಂದು ದಿನ ವಿಡಿಯೋ ಮಾಡಿ ಹಾಕ್ತೀನಿ, ಹೆಂಗೆ ಏನು ಅಂತ. ಏನೋ ಗೊತ್ತಿಲ್ಲ ಗುರು, ನನ್ನ ನಸೀಬು. ಕಾರ್ ತಂದಾಗ JCB ತಂದಾಗ ಕರೆಕ್ಟಾಗಿ ನಾನು ಎಲ್ಲರೂ ಅರ್ಜೆಂಟ್ ಎಲ್ಲರೂ ಹೋಗ್ಬೇಕು ಅನ್ನೋದಿದ್ದರೆ ಈ ಥರ ರೈಲ್ವೆ ಗೇಟ್ ಹಾಕಿರ್ತಾರೆ, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಇವಾಗ ಗೇಟ್ ಓಪನ್ ಆಯಿತು, ಹೋಗ್ತಾ ಇದ್ದೀನಿ. ಸ್ವಲ್ಪ ಭಯ ಇರುತ್ತೆ. ಯಾಕೆ ಅಂದರೆ ಇವಾಗ JCB ನಾವು ಹೆಂಗೆ ಬೇಕಾದ್ರೆ ಹಂಗೆ ಓಡಿಸಿರ್ತೀವಿ, ನಮಗೆ ಅಭ್ಯಾಸ ಆಗಿರುತ್ತೆ. ಕಾರಿಗೆ ಬಂದ ತಕ್ಷಣ ಅದು ಏನೋ ಒಂಥರ ಫೀಲ್ ಇರುತ್ತೆ. ಹಂಗಾಗಿ ನಾವು ಕಾರ್ ಓಡಿಸ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಯಾಕಂದರೆ ನಮ್ಮ JCB ಸ್ವಲ್ಪ ಸೇಫ್ಟಿ ಇರ್ತದೆ, ಕಾರಲ್ಲಿ ಸೇಫ್ಟಿ ಏನಿರಲ್ಲ. ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಯಾಕೆಂದರೆ ನಾವು JCB ಓಡಿಸೋ ಥರ ಕಾರ್ ಓಡಿಸ್ಬಿಟ್ರೆ ಮುಗಿತು ಕತೆ. JCB ಕೂತಾಗ JCB ಥರನೇ ಓಡಿಸ್ಬೇಕು, ಕಾರಲ್ಲಿ ಕೂತಾಗ ಕಾರ್ ಥರನೇ ಓಡಿಸ್ಬೇಕು. ಹಂಗಾಗಿ ಇನ್ನೇನು ಗೇಟ್ ಓಪನ್ ಆಗ್ತಾಯಿದೆ. ಬನ್ನಿ ಸಿಗೋಣ ಮತ್ತೆ. ಬೀರೂರಿಗೆ ಹೋಗಿ ಸಿಗೋಣ. ಇಲ್ಲಿ ಲೆಫ್ಟ್ ಟರ್ನ್ ಆಗಬೇಕು. ಅದೇ ರಾಮಗಿರಿ, ಹಿಂಗೆ ಲೆಫ್ಟ್ ಟರ್ನ್ ಆಗಿ ಹೋಗ್ಬೇಕು.
ಶಿವನಿ 28 ಕಿಲೋಮೀಟ್ರ್. ನೋಡಿ ಇದೆ ರಾಮಗಿರಿ ಎಂಟ್ರೆನ್ಸ್ ಬರ್ತಾ ಇದ್ದೀನಿ. ಇದು ರಾಮಗಿರಿ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ನೋಡಿ ಇಲ್ಲಿ ಗುಡ್ಡ ಕಾಣಿಸ್ತಿದೆಯಲ್ಲ, ಇಲ್ಲೊಂದು ದೇವಸ್ಥಾನ ಇದೆ, ಸಿಕ್ಕಾಪಟ್ಟೆ ಫೇಮಸ್. ಹೋಗಿ ಕರ್ಕೊಂಬರಕ್ಕೆ ಕಾರಣ ದೇವರಣೆ ಅವತ್ತೇ ಅವಳು ಬರ್ತಡೇ ಇತ್ತು ಗುರು. ದೇವರಣೆ ಪ್ರತಿ ವರ್ಷನೂ ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದೆ, ಏನಾರ ಒಂದು ತಂದು ಕೊಡ್ತಿದ್ದೆ. ಈ ವರ್ಷ ಏನೋ ತಂದು ಕೊಡೋಕ್ಕಾಗಲಿಲ್ಲ. ಕಾರಣ ಅಂದರೆ ನನ್ನ ದೊಡ್ಡ ಮಗುಂಗು ಸಣ್ಣ ಮಗುಂಗು ನನ್ನ ಹೆಂಡ್ತಿಗೂ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗ್ಬಿಡ್ತು. ಸಿಕ್ಕಾಪಟ್ಟೆ ಆಸ್ಪತ್ರೆ ಅದು ಇದು ಸುತ್ತರಿಯೋದೇ ಆಗ್ಬಿಡ್ತು. ಏನಿಲ್ಲ ಅಂದರೂ ಪ್ರತಿ ವರ್ಷಕ್ಕೆ ಬರ್ತಡೇಗೆ ಏನಾರ ಒಂದು ಗಿಫ್ಟ್ ಮಾಡ್ತಾ ಇದ್ದೆ, ಏನಾರ ಒಂದು ತಂದು ಕೊಡ್ತಿದ್ದೆ. ಆದರೆ ಈ ವರ್ಷನೇ ಏನೂ ತಂದು ಕೊಡೋಕ್ಕಾಗಲಿಲ್ಲ. ಸಾರಿ ಆಂಟಿ, ಏನೂ ತಂದು ಕೊಟ್ಟಿಲ್ಲ ಅಂತ ಬೇಜಾರಾಗೋಕೆ ಹೋಗ್ಬೇಡ. ಅವಳಿಗೂ ಗೊತ್ತು ನನ್ನ ಗಂಡ ಆ ಥರ ಅಲ್ಲ, ತಂದು ಕೊಡ್ತಾನೆ ಇದ್ದಿದ್ರೆ ಹಂಗೆ ಹಿಂಗಂತ ಅವಳು ಕೂಡ ಒಂದು ಅರ್ಥ ಮಾಡ್ಕೊಂಡಿದ್ದಾಳೆ. ಒಂದು ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಗಂಡ ಹೆಂಡ್ತಿ ನಡುವೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನನಗೊಂಥರ ಬಿಟ್ಟಿರೋಕ್ಕಾಗಲಿಲ್ಲ. ಒಂದು ವಾರ 15 ದಿನ ಪ್ರತಿ ಕ್ಷಣವೂ ಅವಳೇ ಮತ್ತೆ ನಮ್ಮ ಮಕ್ಕಳು ನೆನಪಾಗೋರು. ಯಾಕಂದರೆ ಅವರಿಗೆ ನನ್ನ ಬಿಟ್ಟರೆ ಅವ್ರಿಗೆ ಯಾರೂ ಇಲ್ಲ, ಅವ್ರಿಗೆ ಬಿಟ್ಟರೆ ನನಗೆ ಯಾರೂ ಇಲ್ಲ. ಖುಷಿನೂ ಇದೆ, ಒಂಥರ ಚಿಕ್ಕ ಫ್ಯಾಮಿಲಿ ಅನ್ನೋ ಥರ. ಮತ್ತು ಬಿಟ್ಟಿರೋಕ್ಕಾಗಲ್ಲ ಅನ್ನೋದು ಕೂಡ ಒಂದು ದುಃಖ ಇದೆ. ಎಕ್ಸಾಕ್ಟ್ಲಿ ಇವಾಗ ಶಿವನಿ ಹತ್ತತ್ರ ಇದ್ದೀನಿ. ರಾಮಗಿರಿ ಬಿಟ್ಟಾಯಿತು, ಇನ್ನು ಒಂದು ಅರ್ಧ ಗಂಟೆ ಬೇಕು ಹೋಗೋಕ್ಕೆ. ಇನ್ನೇನು ಶಿವನಿ ಹತ್ತತ್ರ ಇದ್ದೀನಿ. ಶಿವನಿ ಅಜ್ಜಂಪುರ ಕೂಡ ಟಚ್ ಆಗಲ್ಲ, ಯಾಕೆಂದರೆ ಅದು ಇನ್ನೂ ಸುತ್ತಾರ್ಕೊಂಬರ್ಬೇಕು. ಅದು ಅಜ್ಜಂಪುರ ಅಂದರೆ ಇವಾಗ ಬೀರೂರಿಗೆ ಹೋಗಿ ಟೌನಿಂದ ಮತ್ತೆ ವಾಪಸ್ ಬರಬೇಕು. ಇವಾಗ ನಾನು ಹೋಗೋ ರೋಡು ಬೀರೂರಿಗೂ ಮತ್ತು ಕಡೂರಿಗೂ ಸೆಂಟ್ರಲ್ಲಿ ಇರ್ತದೆ. ಆ ರೋಡಲ್ಲಿ ಹೋಗೋದು ಯಾವುದಂತ ತೋರಿಸ್ತೀನಿ ಬನ್ನಿ. ಹಂಗೆ ಸಾರಿ, ಯಾಕೆ ಅಂದರೆ ವಿಡಿಯೋ ಪೂರ್ತಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇರೋದೇ ಒಬ್ಬ. ಹಂಗಾಗಿ ಡ್ರೈವಿಂಗ್ ಮಾಡ್ತಾ ಮೊಬೈಲ್ ನೋಡೋದು ತಪ್ಪು, ವೀಡಿಯೋ ಮಾಡೋದು ದೊಡ್ಡ ತಪ್ಪು. ಅದಕ್ಕೇನ ಹಂಗಾಗಿ ರೂಟ್ಗಳು ಆಲ್ರೆಡಿ ಹೇಳ್ತಾ ಹೋಗ್ತೀನಿ. ಇವಾಗ ಸೀದಾ ಟರ್ನಿಂಗ್ ಬಂದುಬಿಟ್ಟು ಅಲ್ಲಿ ಒಂದು ವೀಡಿಯೋ ಮಾಡ್ತೀನಿ. ಅದು ಬಿಟ್ಟು ನೆಕ್ಸ್ಟ್ ಮೀಟ್ ಆಗಿದ್ದು ಅದೊಂದು ವೀಡಿಯೋ ಮಾಡ್ತೀನಿ. ಯಾಕೊತ್ತಾ ಓನರು ನನ್ನ ನಂಬಿ ಗಾಡಿ ಕೊಟ್ಟಿದ್ದಾರೆ, ನಾವು ಸುರಕ್ಷಿತವಾಗಿ ತಗೊಂಡೋಗಿ ನಿಲ್ಲಿಸ್ಬೇಕು. ಯಾಕೆ ಅಂದರೆ ಇವಾಗ ನಮ್ಮ ಗಾಡಿ ಆದರೆ ಬಿಡಪ್ಪ ಅನ್ಬೋದು. ಇವಾಗ ನನ್ನ ಹೆಂಡ್ತಿನೂ ಕೂಡ ಕಾಯ್ತಾ ಇರ್ತಾಳೆ ನನ್ನ ಗಂಡ ಬರ್ತಾನೆ ಅಂತ. ಹೋಗೋದರಲ್ಲಿ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಆದರೆ. ಹಂಗಾಗಿ ಅದಕ್ಕೋಸ್ಕರ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಅಲ್ಲಿಗೆ ಹೋಗಿ ಸ್ಪಾಟಿಗೆ ಹೋಗಿ ನಾನು ವೀಡಿಯೋ ಮಾಡ್ತೀನಿ, ಆಯಿತಾ. ದಯವಿಟ್ಟು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ನನ್ನ ಹೆಂಡ್ತಿ ಫೋನ್ ಮಾಡಿದ್ದು, ಎಲ್ಲಿದೆ ಅಂತ ಕೇಳಿದ್ದಕ್ಕೆ ನಾನು ಇನ್ನೂ ಹೊಳಲ್ಕೆರೆಗೆ ಇದ್ದೀನಿ, ಇನ್ನೂ ಬಿಟ್ಟಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಸರ್ಪ್ರೈಸ್, ಶಾಕ್ ಆಗಬೇಕು. ಓದ್ತಷ್ಟ ಹಂಗೆ ಎಗರಾಡೋಳು, ಇನ್ನೂ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ, ಹಂಗೆ ಹಿಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಎಗರಾಡೋಳು. ನಾನು ಆಯಿತು ಅಂತ ಹೇಳಿದ್ದೀನಿ. ಯಾಕಂದರೆ ನನಗೆ ಗೊತ್ತು, ಅವಳಿಗೆ ಗೊತ್ತಿಲ್ಲ. ಯಾಕೆಂದರೆ ಎಷ್ಟೋ ಸಲ ನಾನು ಹಂಗೆ ಹೋಗಿರೋದು, ಸರ್ಪ್ರೈಸಾಗೆ ಹೋಗಿರೋದು ಅವ್ಳು ಮೀಟ್ ಮಾಡ್ಬೇಕಾರೆ. ಹಂಗಾಗಿ ಇದು ಕೂಡ ಅಷ್ಟೇ, ಇದೇನು ಹೊಸ್ತಲ್ಲ ನನಗೆ, ಬಟ್ ನಿಮಗೆ ಹೊಸ್ತಿರ್ಬೋದು. ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಮತ್ತು ಡ್ರೈವಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾತ್ರ ಮಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಅಲ್ಲಿಗೆ ಹೋಗಿ ಎಕ್ಸಾಕ್ಟಾಗಿ ವೀಡಿಯೋ ಮಾಡ್ತೀನಿ. ಇವಾಗ ಎಲ್ಲಿದ್ದೀನಿ ಅಂದರೆ ಅವ್ರಿಗೂ ನನಗೂ ಒಂದು 4 ಕಿಲೋಮೀಟ್ರ್ ದೂರದಾಗಿದ್ದೀನಿ. ಆಲ್ರೆಡಿ ತಮಿಳ್ತಳ್ಳಿ ಗೇಟ್ ದಾಟಿದ್ದೀನಿ. ಇನ್ನೇನು ಇಲ್ಲಿಂದ ಸ್ವಲ್ಪ ಕಡೂರು ಇನ್ನೇನು ಒಂದು 15-20 ಕಿಲೋಮೀಟ್ರ್, ಒಂದು 15 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದೀನಿ. ಬೀರೂರಿಗೂ ಅಷ್ಟೇ, ಅಷ್ಟು ಹತ್ರದಾಗಿದ್ದೀನಿ. ಆದಷ್ಟು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಬೀರೂರಿಗೆ ಕಡೂರಿಗೆ ಬಂದು ಯಾರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಯಾರು ಕೂಡ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಫ್ರೀ ಇದ್ದಾಗ ಬರ್ತೀನಿ ಅಂತ ಹೇಳ್ತೀನಿ. ವೀಡಿಯೋ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ದಯವಿಟ್ಟು ನೋಡಿರಿ. ನೋಡೋಣ ಯಾವ ಥರ ವೆಲ್ಕಮ್ ಮಾಡ್ತಾಳೆ ನಮ್ಮ ಶ್ರೀಮತಿಯವರು ಅಂತ ನೋಡೋಣ. ಅದೇನೋ ಗೊತ್ತಿಲ್ಲ ಗುರು, ಇವತ್ತು ಸಿಕ್ಕಾಪಟ್ಟೆ JCBಗಳು ಕಾಣ್ತಾ ಇದ್ದಾವೆ. ಶಿವನಿಯಲ್ಲಿ ಕಾಣ್ತು, ಮತ್ತು ತಮಿಳ್ತಳ್ಳಿ ಗೇಟಲ್ಲಿ ಅಲ್ಲೂ ಕೂಡ ಎಲ್ಲಿ ನೋಡ್ರು ಇವಾಗ JCB ಆಪೋಸಿಟ್ ಕಾಣ್ತಾನೇ ಇದ್ದಾವೆ. ಆಲ್ಮೋಸ್ಟ್ ಇವಾಗ ಟರ್ನ್ ಆಗಿದ್ದೀನಿ. ಆ ಕಡೆ ಒಂದು ರೋಡ್ ಇತ್ತು, ಆ ಕಡೆ ಹೋದರೆ ಸೀದಾ ಕಡೂರಿಗೆ ಹೋಗ್ತೀವಿ. ಸಿಟಿ ಮಧ್ಯೆ ಹೋಗ್ತೀವಿ, ಅಲ್ಲ ಸಿಟಿ ಆಚೆ ಹೋಗ್ತೀವಿ. ಈ ಕಡೆ ಹೋದರೆ ಸೀದಾ ಬೀರೂರು ಟೌನ್ ಒಳಕ್ಕೆ ಹೋಗ್ತೀವಿ. ಇದೇ ರೋಡಲ್ಲೇ ಅವರ ಅಣ್ಣರ ಊರಿರೋದು, ಆ ಊರಿಗೆ ಬಂದಿದ್ದಾಳೆ. ಈಗ ಇದೇ ರೋಡಲ್ಲೇ ಇವಾಗ ನೆಕ್ಸ್ಟು ನಾವು ರೈಟಿ ಟರ್ನ್ ಆಗಬೇಕು. ಕುಂಬಳ ಏನೋ ಹಾಕಿದೆ ನೋಡ್ರಿ. ಈ ಕಡೆ ಈ ಟೈಮಲ್ಲಿ ಕುಂಬಳ ಫೇಮಸ್, ಸಿಕ್ಕಾಪಟ್ಟೆ ಕುಂಬಳ ಹಾಕ್ತಾರೆ. ಹಿಂಗೆ ಟರ್ನ್ ಆಗಬೇಕು, ಹಿಂಗೆ ಬರಬೇಕು. ಇನ್ನೇನು ನೆಕ್ಸ್ಟು ಮೀಟ್ ಆದಾಗ ಒಂದು ವೀಡಿಯೋ ಮಾಡ್ತೀನಿ ನೋಡ್ರಿ. ನೆಕ್ಸ್ಟ್ ಇನ್ನೇನಿಲ್ಲ, ಸೀದಾ ಡೈರೆಕ್ಟ್ ಹೋಗ್ತೀನಿ. ನೋಡೋಣ ಯಾವ ಥರ ಶಾಕ್ ಆಗ್ತಾಳೆ ಅನ್ನೋ ಗೊತ್ತಾಗುತ್ತೆ. ಇದೇ ಊರು. ಓಯ್ ಕಾಣಲ್ಲ. ಓಯ್
ಎಲ್ಲಿ ಅವನು? ನಮಸ್ಕಾರ. ಹಲೋ, ನಮಸ್ಕಾರ ಕಣಣ್ಣ. ಓಯ್, ಏನು ಸಮಾಚಾರ? ಚೆನ್ನಾಗಿದೆಯಾ? ಊಟ ಮಾಡ್ದ? ಯಾರ್ದಿದು ಕಾರು? ಸುನಿಮಾ ಮುಂದ. ಸುನಿಮಾ ಮುಂದ. ಏನು ಸಮಾಚಾರ? ಏನು ಇಲ್ಲ. ಯಾಕೆ? ಹಾಯ್ ಮಾಡು. ಹಾಯ್ ಅನ್ನು. ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಅನ್ನು. ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಮಾಡಿ. ಅಲ್ಲ, ಒಂದು ದಿನ ಆದ್ರೂ ಫೋನ್ ಮಾಡಿಲ್ಲ, ಯಾಕೆ? ಹಾಂ, ಫೋನ್ ಮಾಡಿ ಕೇಳಿಯಾ? ಏನು ಕೇಳಿದೆ? ಫೋನ್ ಮಾಡಕ್ಕ ಏನಾಗಿತ್ತು ನೀನು? ಹಾಂ, ಫೋನ್ ಯಾಕೆ ಮಾಡಿಲ್ಲ ನೀನು? ಹಾಂ, ಊಟ ಮಾಡ್ತಿದ್ದ ಇಲ್ಲ ಟೈಮ್ ಕರೆಕ್ಟಾಗಿ? ಮಾಡ್ತಿದ್ದ? ಏನೇನು ಮಾಡ್ತಿದ್ದೆ ಊಟ? ಹಾಂ, ಮಿಸ್ ಮಾಡ್ಕೊಂಡಿಲ್ಲ ನನ್ನ? ಹಾಂ, ಇಲ್ಲ. ಆರಾಮಾಗಿದ್ದೇನು? ಖುಷಿಯಾಗಿ? ಹಾಂ, ಹುಡುಗರ ಜೊತೆ ಆಟ ಆಡ್ಕೊಂಡು ಬಾರಿ ಇದೆಯಾ? ಬಾಯ್ಲಿ ಬಾ, ಪಪ್ಪಿ ಕೊಡು ಒಂದು. ಬಾ, ಪಪ್ಪಿ ಕೊಡು. ಪಪ್ಪಿ ಕೊಡು ನನಗೆ. ನನಗೆ ಕೊಡು ಪಪ್ಪಿ, ಫೋನಿಗಲ್ಲ. ನಾನು ಕೊಡ್ತೀನಿ ಬಾ. ನಾನು ಕೊಡ್ತೀನಿ ಬಾ. ನಾನು ಕೊಡ್ತೀನಿ. ಚಾಕಿ ಕೊಟ್ಟಿನಿ, ಏನು ಹೇಳಲ್ವಾ? ಏನು ಹೇಳ್ತೀಯ? ಥ್ಯಾಂಕ್ ಯು ಮಚ್ ಹೇಳಲ್ಲ? ಪಪ್ಪಿ ಕೊಡಲ್ಲ ನನಗೆ? ಚಾಕಿ ಕೊಟ್ಟಿನಿ. ಪಪ್ಪಿ ಪಪ್ಪಿ. ಓಯ್ ಗುಂಡು, ಮಳೆ ಆ ಕಡೆ ಏನಿಲ್ಲ, ಅಷ್ಟಕ್ಕಷ್ಟೇ. ನೀನು ಶಾಕ್ ಆಗ್ಬಿಟ್ಟಲ್ಲ, ಅಲ್ಲೇ ಇದ್ದೀನಿ ಅಂದಿದ್ಕೆ. ಏನ್ ಗೊತ್ತು? ಓಯ್ 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 ಬಾ. ಮುಖ ಎಲ್ಲ ಅಮ್ಮ ತಿಟ್ಟೆ. ಅಮ್ಮ ಬೈತಾಳೆ. ಒದೆ ಬೇಕಾ ಒದೆ? ಹೋಗೋಣ ಊರಿಗೆ? ಕಾರ್ ಯಾರ್ದು? ಎಲ್ಲರಿಗೂ ಹಾಯ್. ಗುಂಡು ಮಾಡ್ತಿರುವ ನಮಸ್ಕಾರಗಳು. ಹೇಳು ಹಾಯ್. ಹಾಯ್ ಎಲ್ಲರಿಗೂ. ಇಲ್ಲಕ್ಕ, ಹೋಗ್ಬೇಕು. ಇದು ಬರ್ದಿರೋದು? ಹಾಂ, ಯಾರದು ಕಾರು? ನಿಮ್ಮ ಅಪ್ಪಂದ? ಹಾಂ, ತಿರುಗಿ ಕಡೆ ವರ್ಷದ ಬಟ್ಟೆ ತಗೊಂಡು. ಓ, ಗೀಚಿಕ್ಕಿದಾನ ಅಲ್ಲಿ. ಸುನ್ಯಾಣ ನೋಡ್ರಿ, ಸಂಬಳದ ಕಟ್ ಮಾಡ್ತಾನೆ. ವರ್ಷ ಬಟ್ಟೆ ಹಚ್ಕೊಂಡು ಕೊಡ ಇಲ್ಲಿ ಬಟ್ಟೆ. ಕೊಡ ಇಲ್ಲಿ ಬಟ್ಟೆ. ಅಂತೂ ಕಾರಲ್ಲಿ ಬಂದು ಕೂತ್ಕೊಂಡಿದ್ದೀವಿ ನಾನು, ನಮ್ಮ ಶ್ರೀಮತಿಯವರು. ಇನ್ನೇನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋದಂದ್ರೆ ಮಳೆ ಸಿಕ್ಕಾಬಿಟ್ಟೆ ಜೋರಾಯಿತು. ಅದಕ್ಕೆ ಇಲ್ಲಿ ಸೈಡಿಗೆ ಹಾಕೊಂಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದೀವಿ. ಮಳೆ ಬಿಟ್ಟ ಮೇಲೆ ಹೋಗ್ತೀವಿ. ಇಲ್ಲಿ ತನಕ ವೀಡಿಯೋ ಎಲ್ಲ ಸ್ಕಿಪ್ ಮಾಡಿ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ. ಫೈನಲಾಗೆ ಮನೆ ಬಂದು ತಲುಪಿದಾಯ್ತು ಗುರು. ನೋಡಿ ಇಲ್ಲಿ ನಮ್ಮ ಮಕ್ಕಳು ಏನೇನು ಮಾಡ್ತಿದ್ದಾರೆ, ಕಳ್ಳನ ಮಕ್ಕಳು. ತೋರಿಸ್ತೀನಿ. ಬಂದ ತಕ್ಷಣ ಸೈಕಲ್ಲು, ಇವನು ವಾಕರ್ ಭಾರಿ ಇದ್ದಾರೆ. ಸೈಕಲ್ ಕಳ್ಕೊಂಡಿದ್ದೆ, ಇವನು ವಾಕರ್ ಕಳ್ಕೊಂಡಿದ್ದ. ಹಾಂ ಹಾಂ, ಓದು ಜೋರಾಗಿ. ಚೆನ್ನಾಯ್ತಾ? ಬಂದ ತಕ್ಷಣ ಹೊಟ್ಟೆ ಹಸಿವಾಗೈತೆ. ಅನ್ನ ಮಾಡಿದ್ದಾಳೆ ನನ್ನ ಹೆಂಡ್ತಿ. ಇವಾಗ ಏನೊಂಚೂರು ಗೊಜ್ಜು ಮಾಡಿಕೊಡು ಅಂತ ಹೇಳಿದಾಳೆ. ಮಾಡ್ಕೊಡ್ತೀನಿ. ಪಾಪ ಸುಸ್ತಾಗಿದ್ದಾಳೆ. ಇವಾಗ ಬನ್ನಿ ನೋಡೋಣ ಗೊಜ್ಜು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಪಾಪ ಅದ್ರ ಒಂಚೂರು ನೀರಿತ್ತು, ಒಂಚೂರು ಡ್ರೈ ಆಗಬೇಕು. ಯಾಕೆ ಅಂದರೆ ಎಣ್ಣೆಗೂ ನೀರಿಗೂ ಆಗಲ್ಲ. ಎಣ್ಣೆ 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 ಒಂಚೂರು ಕಾಯಬೇಕು. ಇವಾಗ ಚಾಕು ಹುಡುಕ್ಬೇಕು. ಫೈನಲ್ ಆಗಿ ಚಾಕ್ ಸಿಕ್ತು. ಉಳಿಕೆ ತುಂಬಿದ್ರೆ ನನಗೆ ಗೊತ್ತಾಯ್ತು. ಸ್ವಲ್ಪ ಗ್ರೇವಿ ಆಗಿದೆ, ಇನ್ನೂ ಸ್ವಲ್ಪ ಮಾಡಬೇಕು. ಯಾಕಂದರೆ ಏನಾಗಲಿ ನನ್ನ ಹೆಂಡತಿಗೆ
ನಾ ಮಾಡಿರೋ ಗೊಜ್ಜು ಅಂದರೆ ತುಂಬ ಇಷ್ಟ ಅಂತೆ, ಅದಕ್ಕೋಸ್ಕರ ಮಾಡ್ಕೊಡ್ತಾ ಇದ್ದೀನಿ. ಬರ್ತಡೇಗೆ ಏನೂ ಕೊಟ್ಟಿಲ್ಲ, ಹಂಗಾಗಿ. ಬರ್ತಡೇಗೆ ಮಾತು ಕೊಟ್ಟಿದ್ದೆ 10,000 ಕೊಡ್ತೀನಿ ಅಂತ. ಈಗ ಕೇಳ್ತಿದ್ದಲ್ಲ ಅಕ್ಕ, ಅದೇ ಬೇಡ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರಿ 10,000 ಕೊಡುವಂತ ಕುತ್ಕೊಂಡ್ಬಿಟ್ಟಾಳೆ. ಫೈನಲ್ ಆಗಿ ಬೆಳ್ಳುಳ್ಳಿ ಸುಲ್ದಾಗಿದೆ. ಇನ್ನೇನು ಇದಕ್ಕೆ ಒಂಚೂರು ಉಪ್ಪು ಹಾಕಬೇಕು. ಉಪ್ಪು ಯಾವತ್ತಾಗಲಿ ಪುಡಿ ಉಪ್ಪು ಹಾಕೋಬಾರ್ದು, ಚೆನ್ನಾಗಿರಲ್ಲ. ಕಲ್ಲುಪ್ಪು ಹಾಕೋಬೇಕು, ಒಳ್ಳೆ ಟೇಸ್ಟ್ ಸಿಗುತ್ತೆ. ಪುಡಿ ಉಪ್ಪಲ್ಲಿ ಏನೂ ಇರಲ್ಲ, ಅದು ಎಷ್ಟೇ ಹಾಕಿರೋ ಅಳತೆ ಸಿಗಲ್ಲ. ಕಲ್ಲುಪ್ಪು ಹಾಕೋಬೇಕು. ಕಲ್ಲುಪ್ಪು ಹಾಕೊಂಡು ಇನ್ನೇನು ಹುರಿದಿರೋದು ಇದನ್ನಕ್ಕೆ ಸುರಿಬೇಕು, ಇದನ್ನು ಕುಟ್ಟಬೇಕು. ಫೈನಲ್ ಆಗಿ ಗೊಜ್ಜೆಲ್ಲ ರೆಡಿ ಆಯಿತು. ಇನ್ನೇನು ಊಟ ಮಾಡಬೇಕು. ಗೊಜ್ಜು ಹೆಂಗಿದೆ ಅಂತ ಟೇಸ್ಟ್ ಮಾಡ್ತೀವಿ. ಹೇಳ್ತಾಳೆ ನಮ್ಮ ಶ್ರೀಮತಿ ಅವರು. ಹೇಳವ ಗೊಜ್ಜು ಹೆಂಗೈತೆ? ಸೂಪರಾ, ಚೆನ್ನಾಗಿದೆ ಅಂತೆ. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್. ಅಂತೂ ನಮ್ಮ ಶ್ರೀಮತಿ ನಮ್ಮ ಮನೆ ಕರ್ಕೊಂಬಂದು ಬಿಟ್ಟಿದ್ದಾಯಿತು. ಇನ್ನೇನು ನೀವು ನೋಡಿದ್ರಲ್ಲಿ ಇವಾಗ ನಮ್ಮ ಮಕ್ಕಳು ಕಿತಾಪತಿ ಇನ್ಮೇಲೆ ಸ್ಟಾರ್ಟು ನನಗೆ ಇವಾಗ ನಡೀತೈತೆ. ಯಾಕೆಂದರೆ ಇವಾಗ ಕೆಲಸ ಇರಲ್ಲ, ಏನಿರಲ್ಲ. ಸ್ವಲ್ಪ ಅನ್ಸೀಸನ್ ನಿಮಗೆ ಗೊತ್ತಲ್ಲ. ಮಕ್ಕಳು ನೋಡ್ಕೊಂಡು ಇವಾಗ ಇವಾಗ ಒಂದು 5-6 ತಿಂಗಳು ಕಾಲ ಕಳೆದ್ಬಿಡ್ತೀನಿ. ಇನ್ನೇನು ಇವಾಗ ನಮ್ಮ ಓನರಿಗೆ ಕಾರ್ ತಗೊಂಡು ಕೊಟ್ಟು ಬರಬೇಕು. ಇವಾಗ ಕೇಳಿದ ತಕ್ಷಣ ಕೊಟ್ಟಿದ್ದಾರೆ. ಪಾಪ ಬೇಗ ಬಾ ಅಂತ ಹೇಳಿದರು. ಇವಾಗಲೇ ಎಷ್ಟು 4 ಗಂಟೆ ಆಗಿದೆ. ಬೆಳಗ್ಗೆ 9 ಗಂಟೆಗನ ಬಿಟ್ಟನು. ಸ್ವಲ್ಪ ಕೆಲ್ಸಗಳಿದ್ವು, ಏನೇನೋ ಮಾಡ್ಕೊಂಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಏನೂ ಮಾಡೋಕ್ಕಾಗಲ್ಲ. ಮತ್ತು ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ JCB ಲವರ್ ಕನ್ನಡಿಗ. ಮತ್ತು ಆದಷ್ಟು ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇದು ಮಹೇಂದ್ರ ಕಾಡ್ತಿಂದ. ಇನ್ಮೇಲೆ ಫ್ಯಾಮಿಲಿ ಕಡೆಯಿಂದನೂ ವಿಡಿಯೋ ಬರ್ತಾನೆ ಇರ್ತೈತೆ. ಇಷ್ಟು ದಿನ ಯಾಕೆ ರಿವೀಲ್ ಮಾಡಿಲ್ಲ ಅಂದರೆ ಸದ್ಯದಲ್ಲೇ ಅದು ಕೂಡ ಹೇಳ್ತೀನಿ ಯಾಕೆ ಏನು ಅಂತ. ಮತ್ತು ಎಲ್ಲರಿಗೂ ತುಂಬ ಧನ್ಯವಾದಗಳು ಇಷ್ಟ ತನಕ ವಿಡಿಯೋ ನೋಡೋದಕ್ಕೆ. ಆದಷ್ಟು ನಿಮ್ಮ ಸಪೋರ್ಟು ಬೇಕೇ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.